ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಂ ಗುರು ಈ ಟೀಚರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಆದ್ಮೇಲೆ ಮನುಷ್ಯ ಎಷ್ಟು ತನ್ನ ಬುದ್ಧಿಶಕ್ತಿಯನ್ನ ಬಳಸ್ತಾನೋ ಅಷ್ಟು ಬುದ್ಧಿವಂತನಾಗ್ತಾನೆ. ತನ್ನ ಬುದ್ಧಿಶಕ್ತಿಯನ್ನ ತೀಕ್ಷ್ಣಗೊಳಿಸಲು, ನಿನ್ನ ಬುದ್ಧಿಶಕ್ತಿಯನ್ನ ವೃದ್ಧಿಗೊಳಿಸಲು ದೇವರು ನಮಗೆ ಕೊಟ್ಟಿರುವಂತ ಒಂದು ಅದ್ಭುತ ವಿಷಯ ಅಂದ್ರೆ ಅದು ಗಣಿತ. ನೀವೆಷ್ಟು ಇದರಲ್ಲಿ ಪಳಗ್ತಿರೋ ಅಷ್ಟು ನೀವು ಚಾಣಾಕ್ಷರಾಗ್ತೀರಾ, ಬುದ್ಧಿವಂತರಾಗ್ತೀರಾ. ಸೊ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಸಂಖ್ಯೆಯನ್ನ 5ರಿಂದ ಈಸಿಯಾಗಿ ಯಾವ ರೀತಿ ಭಾಗಿಸೋದು ಅಂತ ಹೇಳಿದ್ದೆ. ಅದು ಪಾರ್ಟ್ 1. ಯಾಕಂದ್ರೆ ಯಾವ ಸಂಖ್ಯೆಯನ್ನ ಡಬಲ್ ಮಾಡಿದಾಗ 10ಕ್ಕಿಂತ ಕಡಿಮೆ ಸಂಖ್ಯೆ ಬರುತ್ತೋ ಆ ಸಂಖ್ಯೆಯನ್ನ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿದ್ದೆ. ಇವಾಗ ನಾನು ತಗೊಂಡಿರುವಂತ ಸಂಖ್ಯೆಗಳು ಡಬಲ್ ಮಾಡಿದಾಗ 10ಕ್ಕಿಂತ ಜಾಸ್ತಿ ಬರ್ತವೆ. ಸೊ 10ಕ್ಕಿಂತ ಜಾಸ್ತಿ ಬಂದಾಗ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಏನ್ ತಗೊಂತೀವಿ? ಕೈಲ ತಗೊಂತೀವಿ, ರಿಮೈಂಡರ್ ತಗೊಂತೀವಿ. ಓಕೆ, ಆ ಥರದ ಸಂಖ್ಯೆಯನ್ನ 5ರಿಂದ ಯಾವ ರೀತಿ ಭಾಗಿಸೋದು ನೋಡೋಣವಾ? ಬನ್ನಿ. 4976 ಅಂತ ಇದೆ. ಈ ಥರದ ಸಂಖ್ಯೆಗಳನ್ನ ಚೂರು ಎರಡೆರಡು ಗುಂಪದಲ್ಲಿ ನೋಡ್ಬೇಕಾಗತ್ತೆ ನಾವು. ನೋಡಿ, ಈಗ 4ರ ಡಬಲ್ ಮಾಡಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. 4ರ ಡಬಲ್ ಮಾಡಬೇಕು ಅಂದ್ರೆ 8 ಬರುತ್ತೆ. ಆದ್ರೆ 4ರ ಮುಂದಿನ ಸಂಖ್ಯೆ ಡಬಲ್ ಮಾಡಿದಾಗ ಎಷ್ಟು ಬರುತ್ತೆ ಸರ್? 18 ಬರುತ್ತೆ. ಹಿಂಗಾಗಿ ನಾವು ಆ 18ರ 10ರ ಸ್ಥಾನದಲ್ಲಿರುವಂತಹ 1ಅನ್ನ ನಾವು ಈ 4ರ ಡಬಲ್ ಅಲ್ಲಿ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಓಕೆ, ಹಿಂಗಾದ್ರೆ 4ರ ಡಬಲ್ ಮಾಡಿದಾಗ ಎಷ್ಟು ಬರುತ್ತೆ? 8 ಬರುತ್ತೆ. ಇಲ್ಲಿ ಎಷ್ಟು ಬಂತು? 18 ಬಂತು. ಇದು ಈ ಡಬಲ್ದಾಗ ಆಡ್ ಮಾಡ್ಬೇಕಾದ್ರೆ ಎಷ್ಟು ಬಂತು ಸರ್? 4ರ ಡಬಲ್ 8, ಈ 1ಅನ್ನ ಸೇರಿಸಿದಾಗ 9 ಆಯ್ತು. ಈಗ ಮತ್ತೆ ಇಲ್ಲಿ ಉಳಿದಿದೆ 8. 7ರ ಡಬಲ್ ಎಷ್ಟು ಸರ್? 14. ಆ 1ಅನ್ನ ಈ 8ರಲ್ಲಿ ಸೇರಿಸಿ 9 ಬಂತು. ಸೊ ಇಲ್ಲಿ ಉಳಿತು ಮತ್ತೆ ಎಷ್ಟು ಹೇಳ್ರಿ? 4 ಉಳಿತು. ಮತ್ತೆ 6ಅನ್ನ ಡಬಲ್ ಮಾಡಿದಾಗ 12 ಬರುತ್ತೆ ಸರ್. ಈ 4ಕ್ಕೆ ಮತ್ತೆ ಆ ಸಂಖ್ಯೆಯನ್ನ ಕೂಡಿಸ್ಬೇಕು. 5 ಬಂತು. ಇಲ್ಲಿ ಉಳಿಯೋದು 2. ಆ 2ಅನ್ನ ಇಲ್ಲಿಟ್ರೆ ಮುಗೀತು. ಸೊ ಇದು ರಿಮೈಂಡರ್. 1ಅನ್ನ ನಾವು ಹಿಂದಿನ ಡಬಲ್ ಸಂಖ್ಯೆಯಲ್ಲಿ ಏನ್ ಮಾಡಬೇಕು? ಕೂಡಿಸ್ಬೇಕು. ಅವಾಗ ಈಸಿಯಾಗಿ ಅದು ಬರುತ್ತೆ. ಸೊ 4976 ಭಾಗಿಲೆ 5 995.2. ಓಕೆ, ಪಾಯಿಂಟ್ ಕೊಡೋದು ನಿಮಗೆ ಗೊತ್ತೇ. ಓಕೆ, ಸರಿ. ಇವಾಗ ಅದೇ ರೀತಿ ಮಾಡೋಣ. ಇಲ್ಲಿ 7 ಸ್ಟಾರ್ಟಿಂಗ್ ಅದರ ಡಬಲ್ ಏನ್ ಬರುತ್ತೆ? 10ಕ್ಕಿಂತ ಜಾಸ್ತಿ ಬರುತ್ತೆ. ನೋ ಪ್ರಾಬ್ಲಮ್. ಆದ್ರೆ ಪ್ರೀವಿಯಸ್ ಯಾವ್ದು ಸಂಖ್ಯೆ ಇಲ್ಲ. ಹಿಂಗಾಗಿ ನಾವು ಬಿಂದಾಸ್ ಆಗಿ ಏನ್ ಮಾಡಬಹುದು? 7ರ ಡಬಲ್ 14ಅನ್ನ ಇಡಬಹುದು. ಯಾಕೆ ನಾವು ಬಿಂದಾಸ್ ಇಟ್ವಿ ಹೇಳಿ? ಮುಂದಿನ ಸಂಖ್ಯೆ 4 ಇದೆ. ಅದರ ಡಬಲ್ ಮಾಡಿದಾಗ 10ಕ್ಕಿಂತ ಜಾಸ್ತಿ ಬರೋದಿಲ್ಲ. 4ರ ಡಬಲ್ 8. ಹಿಂಗಾಗಿ ನಾನು 7ರ ಡಬಲ್ ಅನ್ನ ಏನ್ ಮಾಡಿದೆ? 14 ಅಂತ ಇಟ್ಟೆ. ಸೊ ಈಗ 4ರ ಡಬಲ್ ಮಾಡ್ಬೇಕು ಅಂದ್ರೆ 8 ಮಾಡಕ್ ಬರಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ 8 ಇದೆ. 8 ಹೇಳಿ 16. ಇಲ್ಲಿ 16 ಬರುತ್ತೆ. ಇದು 12 ಬರುತ್ತೆ. ಇಷ್ಟು ಬರ್ಕೊಂಡು ಇಟ್ಕೊಳ್ಳಿ. 4ರ ಡಬಲ್ 8, ಈ 1 ಸೇರಿಸಿದ್ರೆ 9. ಇಲ್ಲಿ 6 ಇದೆ. ಇದನ್ನ ಇಲ್ಲಿ ಸೇರಿಸಿದ್ರೆ 7 ಬಂತು. ಇಲ್ಲಿ 2 ಇದೆ. ಕ್ಲಿಯರ್. 1497.2. ಈಸಿ ಇದೆಯಾ? ಸೊ ಇದು ನೋಡಿ 8967. 9ರ ಡಬಲ್ ಎಷ್ಟು ಸರ್? 18. 6ರ ಡಬಲ್ ಎಷ್ಟು ಸರ್? 12. 7ರ ಡಬಲ್ ಎಷ್ಟು ಸರ್? 14. ಸಿಂಪಲ್. ಈ 8ರ ಡಬಲ್ 16ರಲ್ಲಿ ನಾವು ಇದನ್ನ ಸೇರಿಸ್ಬೇಕು. 16ರಲ್ಲಿ ಎಷ್ಟು ಬಂತು? 17 ಬಂತು. 8 + 1 9. 1 + 2 3. ಕೊನೆಗೆ ಉಳಿಯೋದು 4. ದಶಮಾಂಶದಲ್ಲಿ 4. 8967 ಭಾಗಿಲೆ 5 ಅಂದ್ರೆ 1793.4. 9876 ಭಾಗಿಲೆ 5 ಇದೆ. ಈ ಒಂದು ಸಂಖ್ಯೆಯ 5ರ ಭಾಗವನ್ನು ನೀವೇನ್ ಮಾಡಬೇಕು? ಭಾಗಿಸಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ಈ ಕಾನ್ಸೆಪ್ಟ್ ನಿಮಗೆ ಕ್ಯೂರು ಕ್ಲಿಷ್ಟ ಅನ್ಸ್ಬೋದು. ಆದ್ರೂ ಕೂಡ ನೀವು ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಇದು ಈಸಿಯಾಗಿ ಬರುತ್ತೆ. ಸಿಂಪಲ್, ಏನೂ ಇಲ್ಲ. ಮುಂದಿನ ಸಂಖ್ಯೆ ಮೇಲೆ ಒಂಚೂರು ಗಮನ ಇರಬೇಕು. ಆ ಸಂಖ್ಯೆಯ ಮೊತ್ತ ದುಪ್ಪಟ್ಟಾದಾಗ ಎಲ್ಲರೇ ಅದು 10ಕ್ಕಿಂತ ಜಾಸ್ತಿ ಬರ್ತಪ್ಪ ಅಂದ್ರೆ ಈ 10ರ ಸ್ಥಾನದ ಸಂಖ್ಯೆಯನ್ನ ಹಿಂದಿನ ಸ್ಥಾನಕ್ಕೆ ಕೂಡಿಸ್ಬೇಕು. ಸಿಂಪಲ್. 4 + 1 4ರ ಡಬಲ್ 8. 8 + 1 9. ಇಲ್ಲಿ 8 ಇದೆ. 7ರ ಸ್ಥಾನದ ಮತ್ತೆ 14 ಬಂತು. ಈ 1ಅನ್ನ ಇಲ್ಲಿ ಕೂಡಿಸ್ತೀನಿ, 9 ಬಂತು. ಮತ್ತೆ 6ರ ಸ್ಥಾನದ 12 ಬಂತು. ಈ 4ಕ್ಕೆ ಈ 1ಅನ್ನ ಕೂಡಿಸ್ತೀನಿ, 5 ಬಂತು. 2 ಕೊನೆ ಸಂಖ್ಯೆಯನ್ನು ಆಸ್ ಇಟ್ ಈಸ್. ಕ್ಲಿಯರ್? ಅರ್ಥ ಆಗಿದೆ ಅನ್ಕೊಂತೀನಿ.
ಅರ್ಥ ಆಗಿದ್ರೆ ಲೈಕು ಕಾಮೆಂಟು ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್. ಮತ್ತೆ ಭೇಟಿ.